ಹಾಯ್ ಹಲೋ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ವೆರಿ ವೆಲ್ಕಮ್ ಬ್ಯಾಕ್. ಸೊ ಒಂದೇದೇನಪ್ಪ ಅಂದರೆ ಭಾಳ ಜನ ಕೇಳ್ತಾ ಇದ್ರು, ಸರ್ ನಮಗೆ ಈ ವರ್ಷದ್ದು ಸ್ವಲ್ಪ ರ್ಯಾಂಕ್ ಮತ್ತು ಮಾರ್ಕ್ಸ್ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಂತ. ಅಫ್ಕೋರ್ಸ್ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ರ್ಯಾಂಕ್ ಮತ್ತು ಮಾರ್ಕ್ಸ್ ಮೇಲೆ ಅಫ್ಕೋರ್ಸ್ ಜಲ್ದಿನೇ ನಿಮ್ದು ರಿಸಲ್ಟ್ ಬಂದೇ ಬಿಡುತ್ತೆ. ಸೊ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಗ್ರಿಕಲ್ಚರ್ ಇತ್ತಪ್ಪ ಅಂದರೆ ಎಕ್ಸಾಮ್ ಮುಗಿಸ್ಕೊಳ್ಳಿ ಅಗ್ರಿಕಲ್ಚರ್. ನೆಕ್ಸ್ಟ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗ್ಬೋದು, ಆಯಿತಾ. ಸಿ ಡಿ ರ್ಯಾಂಕ್ ಎಷ್ಟು ಬೇಕು ಸರ್ ಇಂಜಿನಿಯರಿಂಗ್ಗೆ? ಎಷ್ಟು ಬೇಕಾದರೂ ಇದು ನಡೀತದೆ, 1 ಲಕ್ಷ 1.5 ಲಕ್ಷದ್ದು ನಡೀತದೆ. ಬಟ್ ನೀವು ಚಲೋ ತಂಗ ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆ, ನಾ ಹೇಳ್ದಂಗೆ ನೀವು ಪ್ರಾಪರಾಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ. ಎಸ್, ಕೆ ಅವರು ಮಕ್ಕಳ ಜೀವನನೇ ಹಾಳು ಮಾಡಿಬಿಟ್ರು ಆಲ್ರೆಡಿ. ಯಾಕೆಂದರೆ ಭಾಳ ಜನ ವಿದ್ಯಾರ್ಥಿಗಳು ಏನು ಡೇಟ್ ಆಗಿದೋ ಅಲ್ಲ ಕ್ವಶನ್, ಅದ್ರ ಮೇಲೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಇರೋದೇ 60 ನಿಮಿಷ, ಅದರಲ್ಲೇ ಒಂದು 20-30 ನಿಮಿಷ ಅದಕ್ಕೆ ವೇಸ್ಟ್ ಆಗಿಬಿಡ್ತು. ಇಲ್ಲಾಂದರೆ ಬೇರೆ ಕಡೆ ಥಿಂಕ್ ಮಾಡಿ ಅದನ್ನು ಚೆನ್ನಾಗಿ ಸಾಲ್ವ್ ಮಾಡಿಬಿಟ್ಟು ಒಳ್ಳೆಯ ಮಾರ್ಕ್ಸನ್ನು ಪಡಿಬೋದಿತ್ತು. ಓಕೆ, ಏನು ಮಾಡ್ಲಿಕ್ಕೆ ಬರಲ್ಲ ಸರ್. ಒ ಬಿ ಸಿ ಅವ್ರಿಗೆ ಯಾವ ಸ್ಕಾಲರ್ಶಿಪ್ ಬರುತ್ತೆ ನೋಡಿ. ಇವಾಗ ಪ್ರೈಸ್ ಮನಿ ನಿಮಗೆ ಬರಲ್ಲ, ಅದು SC ST ಅವ್ರಿಗೆ ಬರುತ್ತೆ. ಸೊ ನಿಮಗೆ ಮೆರಿಟ್ ನಂತರ ಅಂತ ಸಪ್ರೇಟ್ ಇರುತ್ತೆ. ಕಿತ್ತೂರು ಚೆನ್ನಮ್ಮ ಅಂತ ಒಂದು ಸ್ಕಾಲರ್ಶಿಪ್ ಬರುತ್ತೆ ನಿಮಗೆ. ಮತ್ತು ನೀವು NSP SSP ಕೂಡ ಅಪ್ಲೈ ಮಾಡ್ಕೊಳ್ಳಿ. ಇನ್ನೂ ಕೂಡ ಪ್ರೈವೇಟ್ ಇರುತ್ತೆ. ಸೊ ಅದನ್ನು ನಿಮಗೆ ಸಪ್ರೇಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ಸೆಂಡ್ ಮಾಡ್ತಾ ಇರ್ತೇನೆ, ಅದು ನೀವು ಅಪ್ಲೈ ಮಾಡ್ಕೊತಾ ಇರಿ. ಓಕೆ, ಯಾಕೆಂದರೆ ಅದು ಲಿಮಿಟೆಡ್ ಇರುತ್ತೆ ಪ್ರೈವೇಟದು, ಹಾಗಾಗಿ. ಸೊ ನೆಕ್ಸ್ಟ್ ಬರುವಂಥ ಕ್ವಶನ್ ಏನಪ್ಪ ಅಂದರೆ, ಸರ್ ಇವಾಗ ಇವಾಗ 7ನೇ ತಾರೀಕು ಆಲ್ಮೋಸ್ಟ್ ವಿ ಆರ್ ವೆರಿ ಕ್ಲೋಸ್ ಟು ನಿಯರ್. ಅಂದರೆ ಬಾಯ್ ಮಂಡೇ ನಿಮಗೆ ಫೈನಲ್ ಡಿಸಿಷನ್ ಅಂದು ಏನು ಅಬ್ಜೆಕ್ಷನ್ ಇತ್ತಲ್ಲ ಕೀ ಆನ್ಸರ್ ಮೇಲೆ, ಸೊ ನಿಮಗೆ ಟ್ಯೂಸ್ಡೇ ಆರ್ ವೆಡ್ನೆಸ್ಡೇ ನಿಮಗೆ ಸೊ ಆಫಿಷಿಯಲಿ ಡಿಕ್ಲೇರ್ ಮಾಡ್ತಾರೆ. ಸೊ ರಿಸಲ್ಟ್ಸ್ ಕನ್ಫರ್ಮೇಷನ್ ಡೇಟನ್ನು. ಸೊ ಬರುವಂಥ ರಿಸಲ್ಟ್ ಬಗ್ಗೆ ಮಾತನಾಡಿದ್ರೆ, ಸೊ ನಿಮಗೆ ಥರ್ಸ್ಡೇ ಫ್ರೈಡೇವರೆಗೂ ನಿಮಗೆ ರಿಸಲ್ಟ್ ಬರೋ ಎಕ್ಸ್ಪೆಕ್ಟ್ ಇದೆ. ಯಾಕಂದರೆ SLC ರಿಸಲ್ಟ್ ಕೂಡ ಬರುತ್ತೆ ಆದಷ್ಟು ಬೇಗನೆ, ಹಾಗಾಗಿ. ಓಕೆ, ಇವಾಗೇನು ಎಲೆಕ್ಷನ್ ಇದೆ ಅಲ್ವಾ, ಎಲ್ಲ ಕೂಡ ಗೊಂದಲ ಮಾಡಿ ಸ್ವಲ್ಪ ಆದಷ್ಟು ಡಿಲೇ ಮಾಡ್ತಾ ಇದ್ದಾರೆ. ಈವನ್ KCET ರಿಸಲ್ಟ್ ಕೂಡ ಮೋಸ್ಟ್ ಪ್ರಾಬಬ್ಲಿ ಮುಂದಿನ ವಾರ ಕೂಡ ಸ್ವಲ್ಪ ಡಿಲೇ ಮಾಡ್ತಾರೆ. ಯಾಕಂದರೆ ಎಲೆಕ್ಷನ್ ಇವಾಗ ಕಂಟಿನ್ಯೂಸ್ಲಿ ಎಲೆಕ್ಷನ್ ಇದ್ದಾವೆ, ಹಾಗಾಗಿ. ಓಕೆ, ಸೊ ಏನೇ ವಿದ್ಯಾರ್ಥಿಗಳು ನಿಮ್ಗೆ ರಿಸಲ್ಟ್ ಆದಷ್ಟು ಬೇಗನೆ ಮಾಡಲೇಬೇಕು. ಯಾಕಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಡಿಲೇ ಆಗುತ್ತೆ, ಹಾಗಾಗಿ. ಸೊ ಇದು ಎಲ್ಲರೂ ಕೂಡ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನಾ ಪದೇ ಹೇಳಿಕ್ಕಾಗಲ್ಲ, ಯಾಕಂದರೆ ಭಾಳ ಜನ ಮಿಸ್ಟೇಕ್ ಮಾಡೋದಿದೆ. ನಾನು ನೋಡ್ತೀನಿ, ಭಾಳ ವರ್ಷ ಕೌನ್ಸಿಲಿಂಗಲ್ಲಿ ಹೋದಾಗ ಸರ್ ನಾನು ಬೈ ಮಿಸ್ ಆಗಿ ಒಂದು ಡಾಕ್ಯುಮೆಂಟ್ ಮನೆಯಲ್ಲಿ ಬಿಟ್ಟು ಬಂದೆ, ಅಥವಾ ಒರಿಜಿನಲ್ ಕಾಪಿ ಮನೇಲಿ ಬಿಟ್ಟು ಬಂದೆ. ಹಂಗಿದ್ದಾಗ ಅವ್ರು ಕೇದವ್ರು ಏನು ಮಾಡ್ಲಿಕ್ಕೆ ಬರಲ್ಲ, ಹೋಗಿ ತೊಗೊಂಬ ಅಂತ ಹೇಳ್ತಾರೆ. ಅವಾಗ ನೀವು ಹೊರಗೆ ಬಂದುಬಿಡ್ತೀರ, ನಿಮಗೆ ಟೈಮ್ ಇರಲ್ಲ. ಯಾಕಂದರೆ ನೀವು ಎಷ್ಟೋ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದಿರ್ತೀರ. ಸೊ ಹಿಂಗಂತಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ. ವಿದ್ಯಾರ್ಥಿಗಳು, ಸೊ ಕೌನ್ಸಿಲಿಂಗ್ ಪ್ರಕ್ರಿಯೆ ಇವಾಗ ನೆಕ್ಸ್ಟ್ ನಿಮಗೆ ಸೀಕ್ರೆಟ್ ಕೀ ಕೊಡ್ತಾರೆ, ಆಯಿತಾ. ನಿಮ್ಗೆ ತೋರಿಸ್ತೀನಿ ನೋಡಿ ಸೀಕ್ರೆಟ್ ಕೀ ಯಾವ ರೀತಿ ಇರುತ್ತಂತ. ಸೊ ಇಲ್ಲಿ ಎಕ್ಸಾಂಪಲ್ಗೆ ಇದು ನಿಮ್ಗೆ ಒಂದು ಡಾಕ್ಯುಮೆಂಟ್ ವೆರಿಫೈಡ್ ಒಂದು ಲಿಸ್ಟ್ ಅಂತ ಕೊಡ್ತಾರೆ, ವೆರಿಫೈಡು. ಸೊ ನಿಮ್ಮ ರ್ಯಾಂಕಿಂಗ್ ಕೊಟ್ಟಿರ್ತಾರೆ, ಸೀಟ್, ಅಡ್ಮಿಷನ್, ಹಾಲ್ ಟಿಕೆಟ್. ಇದು ಹಳೆದು ಆ್ಯಕ್ಚುಲಿ ನಿಮಗೆ ತೋರಿಸ್ತಾನೆ. ಈ ರೀತಿ ಎಲ್ಲ ಕೂಡ ಟಿಕ್ ಮಾಡ್ಕೋತಾರೆ. ನಿಮ್ಮ ಕ್ಯಾಟಗರಿ ಯಾವುದು, ರೂಲ್ ಎಲ್ಲ ಕೂಡ ಎಲಿಜಿಬಿಲಿಟಿ ಐತಿ ಇಲ್ಲ ನೋಡ್ಕೋತಾರೆ. ಮತ್ತು ಇಲ್ಲಿ ಸೀಟ್ ನಂಬರು, ಅಪ್ಲಿಕೇಶನ್, ಸೀಕ್ರೆಟ್ ಕೀ ಇವೆಲ್ಲ ಕೊಡ್ತಾರೆ. ಇಲ್ಲಿ ಇದು ನೋಡಿ ಸೀಕ್ರೆಟ್ ಕೀ ಅಂತ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮುಖಾಂತರ ನೀವು ಅದು ಆಪ್ಷನ್ ಎಂಟ್ರಿಯಲ್ಲಿ ನೀವು ಲಾಗಿನ್ ಆಗ್ಬೋದು. ಓಕೆ, ಸೊ ಸೂಪರ್. ಇದು SNG ಕೋಟ ಎಲಿಜಿಬಲ್. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಇದು ಕಾನ್ಫಿಡೆನ್ಷಿಯಲ್ ಇರುತ್ತೆ. ಸೊ ಇದಕ್ಕೆ ಈ ರೀತಿ ಇರುತ್ತೆ ನಿಮ್ಮದು ಕೂಡ. ಸೊ ಆದಷ್ಟು ಬೇಗ ನಿಮ್ಗೆ ಕೂಡ ಕೊಡ್ತಾರೆ. ಓಕೆ, ಸೊ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳು. ಸೂನ್ ಪ್ರತಿಯೊಂದು ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಡೋಂಟ್ ವರಿ. ವಿಡಿಯೋ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.